ಇದೀಗ ರಾಜ್ಯದ ಸಂಕ್ಷಿಪ್ತ ಸುದ್ದಿಗಳನ್ನು ನೋಡೋಣ. ಕರ್ನಾಟಕ ಟಾಪ್ 9 ನಲ್ಲಿ 3 ತಿಂಗಳಿನಿಂದ ಸಂಬಳ ಸಿಗದೆ 108 ಸಿಬ್ಬಂದಿ ಪರದಾಡ್ತಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಸುಮಾರು 12 ಆಂಬ್ಯುಲೆನ್ಸ್ಗಳಿದ್ದು 60ಕ್ಕೂ ಅಧಿಕ ಸಿಬ್ಬಂದಿ ಕೆಲಸ ಮಾಡ್ತಿದ್ದು, ಸಂಬಳ ಕೊಡಿ ಅಂತ ಜಿವಿಕೆ ಸಂಸ್ಥೆಗೆ ಕೇಳಿದ್ರೆ ಸರ್ಕಾರದಿಂದ ಅನುದಾನವೇ ಬಂದಿಲ್ಲ ಅಂತ ಉತ್ತರ ಕೊಡ್ತಿದ್ದಾರಂತೆ. ಕುಟುಂಬ ನಿರ್ವಹಣೆಗೆ ಸಾಲ ಮಾಡ್ತಿದ್ದೇವೆ ಅಂತ ಸಿಬ್ಬಂದಿ ಅಳಲು ತೋಡ್ಕೊಂಡಿದ್ದಾರೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ತವರು ಜಿಲ್ಲೆ ಬೀದರ್ನಲ್ಲಿ ಕಳೆದ ವರ್ಷದ ಮಳೆಗಾಲದಲ್ಲಿ 15 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ನೆಡಲಾಗಿತ್ತು. ಸಾಮಾಜಿಕ ಅರಣ್ಯ ಇಲಾಖೆಯಿಂದ ಉದ್ಯೋಗ ಖಾತ್ರಿಯಡಿ ಸಸಿಗಳನ್ನು ನಾಟಿ ಮಾಡಿದ್ರು. ನಿರ್ವಹಣೆಯ ಕೊರತೆಯಿಂದ ಹಾಗೂ ನೀರಿನ ಸಮಸ್ಯೆಯಿಂದ ಸಸಿಗಳು ಬಾಡ್ತಿದೆ. ಇದರಿಂದ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇಸಿಗೆಯ ಬಿಸಿಲಿನ ತಾಪ ಹಿನ್ನೆಲೆಯಲ್ಲಿ ಜನರು ನಿಂಬೆಹಣ್ಣಿನ ಜ್ಯೂಸ್ ಪಾನಕಗಳ ಮೊರೆ ಹೋಗ್ತಿದ್ದಾರೆ. ಇದರಿಂದ ನಿಂಬೆಹಣ್ಣಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಸದ್ಯ 1 ಕೆಜಿ ನಿಂಬೆಹಣ್ಣಿನ ಬೆಲೆ 200 ರೂಪಾಯಿ ದಾಟಿದೆ. ಒಂದು ನಿಂಬೆಹಣ್ಣಿನ ಬೆಲೆ 7 ರಿಂದ 8 ರೂಪಾಯಿ ಇದೆ. ಜ್ಯೂಸ್ ಅಂಗಡಿಯವರು ವಿಧಿಯಿಲ್ಲದೆ ದುಬಾರಿ ಬೆಲೆಗೆ ನಿಂಬೆಹಣ್ಣು ಖರೀದಿ ಮಾಡುತ್ತಿದ್ದಾರೆ.